ಜನ ನಾಯಕತ್ವವನ್ನು ಸೃಷ್ಟಿಸ್ತಾರೆ, ಜನ ನಾಯಕತ್ವವನ್ನು ಬೆಳೆಸ್ತಾರೆ. ಆದರೆ ನಾಯಕತ್ವ ಜನರು ಬಯಸಿದ್ದನ್ನು, ಜನರಿಗೆ ಒಳ್ಳೆಯದಾಗ್ತಕ್ಕಂಥದ್ದನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅಥವಾ ಮಾಡಿಸಲಿಕ್ಕೆ ಜನಗಳನ್ನು ಮೋಟಿವೇಟ್ ಮಾಡ್ತಕ್ಕಂಥದ್ದು ಇವತ್ತಿನ ಅಗತ್ಯತೆಗಳಲ್ಲಿ ಒಂದು, ಅನಿವಾರ್ಯತೆಗಳಲ್ಲಿ ಒಂದು ಹಾಗೆ ಅಂಥೇಳಿ ನಾನು ಭಾವಿಸ್ತೇನೆ. ಆ ದಿಶೆಯಲ್ಲಿ ನಾವು ಮುಂದೆ ಹೋಗೋಣ. ನಮ್ಮ ಕರ್ನಾಟಕದ ಮಟ್ಟಿಗೆ ಹೇಳಬಹುದಾದರೆ ಕೃಷ್ಣ ಬೈರೇಗೌಡರಂಥ ಯುವ ಮುತ್ಸದ್ದಿಯನ್ನು ರಾಹುಲ್ ಗಾಂಧಿಯವರು ಯುವ ಘಟಕದ ಅಧ್ಯಕ್ಷರನ್ನಾಗಿ ಮಾಡುವುದರ ಮೂಲಕ ಅವರನ್ನು ನಮ್ಮ ಮುಂದೆ ತಂದು ನಿಲ್ಲಿಸಿದ್ದಾರೆ. 2 ಬಾರಿ ಶಾಸನಸಭಾ ಸದಸ್ಯರಾಗಿ ಅವರು ತಮ್ಮ ಕರ್ತವ್ಯಗಳನ್ನು ಜನರ ಮೆಚ್ಚುಗೆಯನ್ನು ಗಳಿಸ್ತಕ್ಕಂಥ ರೀತಿಯಲ್ಲಿ ಅವರು ನಡೆಸಿಕೊಂಡಿದ್ದಾರೆ. ಇಂದು ಬೆಂಗಳೂರು ದಕ್ಷಿಣದಿಂದ ಅವರು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ಬದಲಾವಣೆಯ ಪ್ರಥಮ ಕುರುಹು ಆಗಿ ಅಂಥೇಳಿ ನಾನು ಭಾವಿಸ್ತೇನೆ. ಬೆಂಗಳೂರು ದಕ್ಷಿಣದ ಮತ್ತು ಕರ್ನಾಟಕದ ಎಲ್ಲ ಜನಗಳನ್ನು ನಾನು ಅವರಲ್ಲಿ ವಿನಂತಿ ಮಾಡ್ತಕ್ಕಂಥದ್ದು ಏನೆಂದರೆ, ಬದಲಾವಣೆಗೆ ನಾವು ಪ್ರಾರಂಭ ಮಾಡೋಣ. ಆ ಬದಲಾವಣೆಗೆ ಬೇಕಾದಂಥ ಸನ್ನಿವೇಶವನ್ನು ಸೃಷ್ಟಿ ಮಾಡಲಿಕ್ಕೆ ನೀವು ನಾವು ಜೊತೆಗೂಡೋಣ. ಹೊಸ ಭಾರತವನ್ನು ಕಟ್ಟುವುದಕ್ಕೆ ನಾವು ಪ್ರಯತ್ನ ಪಡೋಣ.